ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ದುಡ್ಡು ಕಳ್ಕೊತಾರೆ ಗೊತ್ತಾ? ಯಾಕಂತ ಹೇಳ್ತೀನಿ. ಮೊದಲು ಈ ಗ್ರಾಫ್ ನ ನೋಡಿ. ಈ ಗ್ರಾಫ್ ಏನ್ ಹೇಳುತ್ತೆ ಅಂದ್ರೆ ಲಾಸ್ಟ್ 80 ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟ್ ಮೇಲೋಗಿದೆ, ಎಷ್ಟು ಪರ್ಸೆಂಟ್ ಕೆಳಗೆ ಬಂದಿದೆ ಅನ್ನೋದನ್ನ ಹೇಳುತ್ತೆ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ S&P 500 ಇಂಡೆಕ್ಸ್ ಲಾಸ್ಟ್ 80 ವರ್ಷದ ಡೇಟಾ ಇದೆ. ನಮ್ಮ ದೇಶದಲ್ಲಿ ಯಾವ ರೀತಿ ಸೆನ್ಸೆಕ್ಸ್ ನಿಫ್ಟಿ ಇದೆ ಅಲ್ವಾ, ಅದೇ ರೀತಿ US ಅಲ್ಲಿ S&P 500 ಅನ್ನೋದು ಒಂದು ಇಂಡೆಕ್ಸ್ ಅಷ್ಟೇ. ಈ ಗ್ರಾಫ್ ಏನ್ ಹೇಳ್ತಿದೆ ಅಂದ್ರೆ ಒಂದ್ ವೇಳೆ ಬುಲ್ ಮಾರ್ಕೆಟ್ ಬಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಎಷ್ಟು ದಿನಗಳವರೆಗೆ ಮೇಲಿರುತ್ತೆ, ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಡುತ್ತೆ. ಅದೇ ರೀತಿ ಬಿಯರ್ ಮಾರ್ಕೆಟ್ ಬಂದ್ರೆ ಸ್ಟಾಕ್ ಮಾರ್ಕೆಟ್ ಎಷ್ಟು ಕೆಳಗೆ ಬರುತ್ತೆ, ಎಷ್ಟು ದಿನಗಳವರೆಗೂ ಇದು ಕೆಳಗಿರುತ್ತೆ ಅನ್ನೋದನ್ನ ಹೇಳುತ್ತೆ. ಬುಲ್ ಫೇಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲ್ ಹೋಗ್ತಿರೋದು ಅಂತ ಅರ್ಥ. ಬೇರ್ ಫೇಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರ್ತಿರೋ ಫೇಸ್ ಅಂತ ಅರ್ಥ. ಈ ಕಳೆದ 80 ವರ್ಷದ ಡೇಟಾ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಬುಲ್ ಫೇಸ್ ಬಂದ್ರೆ ಸ್ಟಾಕ್ ಮಾರ್ಕೆಟ್ ಬರೋಬ್ಬರಿ 254% ರಿಟರ್ನ್ ಕೊಡುತ್ತೆ. ಒಂದ್ ವೇಳೆ ಬಿಯರ್ ಫೇಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಏನಾದ್ರೂ ಕೆಳಗಡೆ ಬರಕ್ ಸ್ಟಾರ್ಟ್ ಆದ್ರೆ ಆವರೇಜ್ ಆಗಿ 31% ಕೆಳಗಡೆ ಬರುತ್ತೆ. ಇದನ್ನ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳೋದಾದ್ರೆ ಎಕ್ಸಾಂಪಲ್ ಗೆ ನಿಫ್ಟಿ ಇವತ್ತು 1000 ಇದೆ ಅಂತ ಅನ್ಕೊಳ್ಳಿ. ನೀವು ಕೂಡ ಈ ನಿಫ್ಟಿನಲ್ಲಿ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಈಗ ಬುಲ್ ಫೇಸ್ ಬರುತ್ತೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಡೇಟಾ ಪ್ರಕಾರ ಏನು, ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆದ್ರೆ ಆವರೇಜ್ ಆಗಿ 254% ಮೇಲೆ ಹೋಗುತ್ತಲ್ವಾ. ನೀವು ಇನ್ವೆಸ್ಟ್ ಮಾಡಿರೋ ಹಣ 1000 ಇರೋದು 2240 ರೂಪಾಯಿ ಆಗುತ್ತೆ. ಈಗ ಅನ್ಕೊಳ್ಳಿ ಇದೇ ಡೇಟಾ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರುತ್ತೆ ಅಂದ್ರೆ ಬಿಯರ್ ಫೇಸ್ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಎಷ್ಟು ಪರ್ಸೆಂಟ್ ಕೆಳಗೆ ಬರುತ್ತೆ? 31% ಕೆಳಗೆ ಬರುತ್ತೆ. ಅಂದ್ರೆ ನಿಮ್ಮ ಹಣ 2240 ರೂಪಾಯಿ ಆಗಿತ್ತಲ್ವಾ, ಅದು ಈಗ 1752 ರೂಪಾಯಿ ಬರುತ್ತೆ. ಇದು ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ಇವನ್ ಸ್ಟಾಕ್ ಮಾರ್ಕೆಟ್ 31% ಕ್ರಾಶ್ ಆದ್ರೂ ಕೂಡ ನೀವು ಇನ್ವೆಸ್ಟ್ ಮಾಡಿರೋ 1000 ರೂಪಾಯಿ ಇವತ್ತು 1752 ರೂಪಾಯಿ ಇದೆ. ಅಂದ್ರೆ 75% ಇನ್ನು ನಿಮಗೆ ರಿಟರ್ನ್ ಬಂದಿದೆ. ಇದೆಲ್ಲ ಡೇಟಾನು ನಾನು ಯಾಕೆ ಹೇಳಿದೆ ಗೊತ್ತಾ? ಸಿಂಪಲ್ ಆಗಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ದುಡ್ಡು ಕಳ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಇವನ್ ಅದೆಂತ ದೊಡ್ಡ ಬಿಯರ್ ಮಾರ್ಕೆಟ್ ಬಂದ್ರು ಕೂಡ ನಿಮ್ ದುಡ್ಡು ಮೇಲೆ ಹೋಗುತ್ತೆ. ಸ್ಟಿಲ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಯಾಕೆ ದುಡ್ಡು ಕಳ್ಕೊತಾರೆ ಗೊತ್ತಾ? ಯಾಕಂದ್ರೆ ನೀವು ಈ ಗ್ರಾಫ್ ಅಲ್ಲಿ ನೋಡಿ, ಯಾವಾಗ ಮಾರ್ಕೆಟ್ ಮೇಲೆ ಹೋಗಿದೆ ಅಲ್ವಾ, ಅವಾಗ ಎಲ್ಲರೂ ಎಂಟ್ರಿ ಆಗ್ತಾರೆ. ಜಸ್ಟ್ ಲೈಕ್ ಗೋಲ್ಡ್ ಪ್ರೈಸ್ ಮೇಲೆ ಹೋಯ್ತು ಅಂತ ತುಂಬಾ ಜನ ಬಂದು ಗೋಲ್ಡ್ ಪರ್ಚೇಸ್ ಮಾಡ್ತಾರಲ್ವಾ, ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಯಾವಾಗ ಪೀಕ್ ಇರುತ್ತಲ್ವಾ ಅವಾಗಲೇ ತುಂಬಾ ಜನ ಬಂದು ಇನ್ವೆಸ್ಟ್ ಮಾಡ್ತಾರೆ. ಸೊ ಕನ್ಕ್ಲೂಷನ್ ಏನಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲಿರ್ಲಿ ಕೆಳಗಿರ್ಲಿ ನೀವು ಇನ್ವೆಸ್ಟ್ ಮಾಡೋದು ಅಥವಾ SIP ಮಾಡೋದನ್ನ ನಿಲ್ಸಕ್ ಹೋಗ್ಲೇಬೇಡಿ.